ಹಾಯ್ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಅವ್ರ ಜಾಬ್ ಅಲರ್ಟಿಂಗ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ. ಸ್ನೇಹಿತರೆ, KS 384 KS ಹುದ್ದೆಗಳಿಗೆ ಸಂಬಂಧಿಸಿದಂತೆ ಇಂದು ನಡೆದ 29/12/2024 ನಡೆದ ಮರುಪರೀಕ್ಷೆಗೆ ಸಂಬಂಧಿಸಿದಂತೆ ಕ್ವಶನ್ ಪೇಪರ್ ಯಾವ ರೀತಿ ಇತ್ತಂತ ನೋಡ್ಕೊಂಬರೋಣ. ಸ್ನೇಹಿತರೆ, ಅದಕ್ಕೂ ಮೊದಲು ನೀವೇನಾದರೂ ಮೊದಲ ಬಾರಿಗೆ ನಮ್ಮ ವಿಡಿಯೋ ನೋಡ್ತಿರೋ ತಪ್ಪದೆ ಒಂದು ಲೈಕ್ ಮಾಡಿ, ಇದೇ ರೀತಿ ಕಂಟಿನ್ಯೂಸ್ ಅಪ್ಡೇಟಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಸ್ನೇಹಿತರೆ, ಒಂದೊಂದನ್ನು ಕ್ವಶನನ್ನು ನೋಡ್ತಾ ಹೋಗೋಣ, ಯಾವ ರೀತಿ ಕ್ವಶನ್ಗಳು ಬಂದಿದ್ದು ಅಂತೇಳಿ. ಸ್ನೇಹಿತರೆ, ಇಲ್ಲಿ ಆಲ್ಮೋಸ್ಟ್ ಎಲ್ಲವೂ ಕೂಡ ಹೇಳಿಕೆ ರೂಪದ ಕ್ವಶನ್ಗಳು ಬರ್ತಾವೆ. ಯಾಕಪ್ಪ ಅಂದರೆ ಇದು KS ಹುದ್ದೆ ಎಕ್ಸಾಮ್ ಆದ ಕಾರಣ ಇಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಹೇಳಿಕೆ ರೂಪದ ಕ್ವಶನ್ಗಳು ಬಂದಿರ್ತವೆ. ಈಗ ಆಲ್ರೆಡಿ ನೋಡಿರ್ಬೋದು ನೀವು, ಈ ಒಂದು ಸಾರಿಗೆ ಆಲ್ರೆಡಿ ಎಕ್ಸಾಮ್ ಮುಗಿದು ಎಕ್ಸಾಮ್ಗೆ ಸಂಬಂಧಿಸಿದಂತೆ ಕನ್ನಡ ಟ್ರಾನ್ಸ್ಲೇಟಲ್ಲಿ ಸಾಕಷ್ಟು ರೀತಿಯ ಗೊಂದಲ ಉಂಟಾದ ಕಾರಣ ಈ ಎಕ್ಸಾಮನ್ನು ಮರುಪರೀಕ್ಷೆಯನ್ನು ಮಾಡಲಾಗಿತ್ತು. ಅದಕ್ಕೆ ಸಂಬಂಧಿಸಿದಂತೆ ಅಲ್ಲಿ ಕೂಡ ಹೇಳಿಕೆ ರೂಪದ ಪ್ರಶ್ನೆಗಳು ಬಂದಿದ್ದವು. ಅದೇ ರೀತಿ ಇದರಲ್ಲೂ ಕೂಡ ಹೇಳಿಕೆ ರೂಪದ ಪ್ರಶ್ನೆಗಳು ಕೂಡ ಇರ್ತವೆ. ಇಲ್ಲಿ ನೋಡ್ತಿರ್ಬೋದು ನೀವು. ಸ್ನೇಹಿತರೆ, ಇಲ್ಲಿ ತೋರಿಸಿರುವ ಕೀ ಆನ್ಸರ್ಗಳನ್ನ ಯಾರೂ ಕೂಡ ನೋಡೋಕ್ಕೆ ಹೋಗಬೇಡ್ರಿ. ಇದಕ್ಕೆ ಸಂಬಂಧಿಸಿದಂತೆ ಇನ್ನೊಂದು ವಿಡಿಯೋದಲ್ಲಿ ಕೀ ಆನ್ಸರ್ ಯಾವ ರೀತಿ ಕೀ ಆನ್ಸರ್ಗಳಾವ ಅಂತ ನೋಡ್ಕೊಂಬರೋಣ. ಈಗ ಜಸ್ಟ್ ಕೇವಲ ಇಲ್ಲಿ ಕ್ವಶನ್ ಯಾವ ರೀತಿ ಬಂದಿದೆ ಅಂತ ನೋಡ್ಕೊಂಬರೋಣ ಅಷ್ಟೇ. ಸ್ನೇಹಿತರೆ, ಆದಷ್ಟು ಯಾರಿಗಾದರೂ ಕ್ವಶನ್ಗಳು ತಿಳಿಲಿಲ್ಲಪ್ಪ ಅಂದ್ರೆ ಸ್ಕ್ರೀನ್ಶಾಟ್ ಹೊಡೆದ ನೋಡ್ಕೊಳ್ಬೋದಾಗಿರ್ತದೆ. ನಾವು ಆರಾಮ್ ಸ್ಲೋ ಆಗಿಯೇ ಸ್ಕ್ರೋಲನ್ನು ಮಾಡ್ತಿದ್ದೀವಿ, ಆದರೂ ಕೂಡ ಒಂದೊಂದು ಪ್ರಶ್ನೆಗಳು ನಿಮಗೆ ತಿಳಿತಿರಲ್ಲ. ಅದಕ್ಕಾಗಿ ಆದಷ್ಟು ಕನ್ನಡ ಮತ್ತು ಇಂಗ್ಲೀಷಲ್ಲಿ ಕೂಡ ನೋಡ್ಕೋಬೋದು. ಯಾಕಂದರೆ ಆಲ್ರೆಡಿ ಈಗೊಮ್ಮೆ ಕನ್ನಡ ಮತ್ತು ಇಂಗ್ಲೀಷ್ ಟ್ರಾನ್ಸ್ಲೇಟಲ್ಲಿ ತುಂಬ ವ್ಯತ್ಯಾಸ ಉಂಟಾಗಿತ್ತು. ಅದಕ್ಕೆ ತಾನೀಗ ಕನ್ನಡ ಮತ್ತು ಇಂಗ್ಲೀಷ್ ಎರಡೂ ಕೂಡ ನೋಡಿಕೊಂಡು ಉತ್ತರವನ್ನು ನೋಡ್ಕೋಬೋದಾಗಿರ್ತದೆ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ಕೋಬೋದು, ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಈ ರೀತಿ ಪ್ರಶ್ನೆಗಳು ಜಾಸ್ತಿ ಪ್ರಮಾಣದಲ್ಲಿ ಬಂದಿರ್ತವೆ. ನೋಡ್ಬೋದು, ಹೇಳಿಕೆಗಳನ್ನು ಪರಿಗಣಿಸಿ ಅಂತಾರೆ. ಇಲ್ಲಿ 14ನೇ ಪ್ರಶ್ನೆ ಇದೆ. ಅದೇ ರೀತಿ ಇಲ್ಲಿ 16ನೇ ಪ್ರಶ್ನೆ ಕೂಡ ಇರ್ತದೆ. ನಿಮಗೆ ಎಟ್ ಎ ಟೈಮ್ ಎರಡೆರಡು ಪ್ರಶ್ನೆಗಳು ಬರ್ತಾವೆ. ಅದಕ್ಕಾಗಿ ಆದಷ್ಟು ವಿಡಿಯೋನ ಸ್ವಲ್ಪ ಕಟ್ ಮಾಡಿ ಅಥವಾ ಸ್ಟಾಪ್ ಮಾಡಿಕೊಂಡು ನಿಮಗೆ ಗೊತ್ತಿರೋ ಆನ್ಸರನ್ನು ಆದಷ್ಟು ಕಮೆಂಟ್ ಮೂಲಕ ತಿಳಿಸಿ. ನಾವು ಕೊನೆಯದಾಗಿ ಏನಾದರೂ ಕೀ ಆನ್ಸರನ್ನು ಹೇಳ್ತೀವಲ್ಲ, ಅವಕ್ಕೆ ನಿಮಗೆ ಸರಿಯಾದ ಉತ್ತರಗಳಿದೆಯಲ್ಲ ಅಂತ ನೀವು ಟ್ಯಾಲಿ ಮಾಡ್ಕೋಬೋದಾಗಿರ್ತದೆ. ನೋಡಿದ್ರಲ್ಲ ಸ್ನೇಹಿತರೆ, ಇದು ಟೈಮ್ ಕೂಡ ತುಂಬ ಕಡಿಮೆ ಇರ್ತದೆ. ಒಂದು ಪ್ರಶ್ನೆಗೆ 2 ಅಂಕಗಳಂತಲೇ ಹಿಡಿದ್ರು ಕೂಡ ಎಕ್ಸಾಮನ್ನು ಅಟೆಂಡ್ ಮಾಡಿದ ಅಭ್ಯರ್ಥಿಗಳಲ್ಲಿ ಪ್ರಶ್ನೆಗಳನ್ನು ಓದೋಕ್ಕೇ ಟೈಮ್ ಸಾಲ್ತಿರಲ್ಲ. ಆಲ್ರೆಡಿ ಈಗ ಎಕ್ಸಾಮನ್ನು ಅಟೆಂಡ್ ಮಾಡಿದವ್ರು ಗೊತ್ತಾಗಿರ್ಬೋದು. ಈಗ ಆಲ್ಮೋಸ್ಟ್ ಈ ಸಾರಿ ಒಂದು 2 ಲಕ್ಷ ಜನ ಅಭ್ಯರ್ಥಿ ಈ ಎಕ್ಸಾಮನ್ನು ಅಟೆಂಡ್ ಮಾಡ್ತಿದ್ದಾರೆ. ನೋಡ್ತಿರ್ಬೋದು ನೀವು, ಆಲ್ಮೋಸ್ಟ್ ಎಲ್ಲ ಹೇಳಿಕೆ ರೂಪದ ಪ್ರಶ್ನೆಗಳೇ ಇರ್ತವೆ. ಒಂದು ಮಾತ್ರ ಸರಿ, ಎರಡು ಮಾತ್ರ ಸರಿ, ಯಾವುದೇ ಒಂದು ಕ್ವಶನ್ಗಳು ನಾವು ಏನು ನೋಡ್ತಾ ಇದ್ದೀವಿ, ಯಾವುದೇ ಒಂದು ಕ್ವಶನ್ಗಳು ಕೂಡ ಸ್ಟೇಟ್ ಕ್ವಶನ್ಗಳು ಇಲ್ಲ. ಎಲ್ಲವೂ ಕೂಡ ಪ್ರತಿಯೊಂದು ಹೇಳಿಕೆ ರೂಪದ ಪ್ರಶ್ನೆಗಳು ಮಾತ್ರ ಬಂದಿರ್ತವೆ. ಇಲ್ಲಿ ನೋಡ್ತಿರ್ಬೋದು ನೀವು, ಪ್ರತಿಯೊಬ್ಬರು ಕೂಡ ನೋಡ್ತಾ ಇದ್ದೀರಿ, ಗಮನಿಸ್ತಾ ಇದ್ದೀರಿ. ಇಲ್ಲಿ ಯಾವುದೇ ಪ್ರಶ್ನೆ ನೋಡಿ, ನೀವು ಪ್ರತಿಯೊಂದು ಪ್ರಶ್ನೆಯನ್ನು ಓದಬೇಕಂದ್ರೆ ಮಿನಿಮಮ್ ಒಂದು 2 ರಿಂದ 3 ನಿಮಿಷ ಅಲ್ಲೇ ಹೋಗಿಬಿಡ್ತದೆ ಟೈಮ್. ಅದೊಂದು ಕೆಲವೊಂದು ಪ್ರಶ್ನೆಗಳು ತಿಳಿದೇ ಇದ್ದಾಗ ಇನ್ನೊಂದು ಸಾರಿ ಓದಬೇಕಂದ್ರೂ ಕೂಡ ಒಂದು 7 ರಿಂದ 8 ನಿಮಿಷ ಒಂದು ಪ್ರಶ್ನೆಗೆ ಹೋದ್ರೆ ಪ್ರತಿಯೊಂದು ಪ್ರಶ್ನೆಯನ್ನು ಕವರ್ ಮಾಡಲಿಕ್ಕವೆ ಅಂದರೆ ಇದು ಟೈಮ್ ಕೂಡ ನಮಗೆ ಸಾಲಲ್ಲ. ಆಲ್ರೆಡಿ ಇದು ಅನುಭವ ಆಗಿರ್ತದೆ ಯಾರೆಲ್ಲ ಎಕ್ಸಾಮನ್ನು ಅಟೆಂಡ್ ಮಾಡಿದ ಅಂಥ ಅಭ್ಯರ್ಥಿಗಳಿಗೆ. ಇಲ್ಲಿ ನೋಡ್ಬೋದು ನೀವು, ಈ ಪ್ರಶ್ನೆಯನ್ನು ನೋಡ್ರಿ, 37ನೇ ಪ್ರಶ್ನೆ, ಅದೇ ರೀತಿ 35, ಈ ಒಟ್ಟು ಪ್ರಶ್ನೆಗಳನ್ನು ನೋಡ್ರಿ. ಇಲ್ಲಿ ಪ್ರತಿಯೊಂದಕ್ಕೂ ಕೂಡ ಏನಂದ್ರೆ 7 ಅಷ್ಟು ಆಪ್ಷನನ್ನು ಕೊಟ್ಟಿರ್ತಾರೆ. ಅದರಲ್ಲಿ 1 ಮಾತ್ರ ಸರಿ, 2 ಮಾತ್ರ, 3 ಮಾತ್ರ, 4 ಮಾತ್ರ, ಈ ರೀತಿ ಪ್ರಶ್ನೆಗಳನ್ನ ಕೇಳಿದರೆ ಪ್ರತಿಯೊಂದು ಪ್ರಶ್ನೆಗಳನ್ನ ಕವರ್ ಮಾಡ್ಕೊಳ್ಳೋದಾದರೂ ಹೇಗೆ? ಸಾಕಷ್ಟು ಅಭ್ಯರ್ಥಿಗಳು ಇದೇ ಟೈಮನ್ನು ಕವರ್ ಮಾಡೋದಲ್ಲೇ ಸಾಕಷ್ಟು ಟೈಮ್ ಕೂಡ ವ್ಯರ್ಥವಾಗ್ತದೆ. ನೋಡ್ತಿರ್ಬೋದು, ಪ್ರತಿಯೊಂದು ಪ್ರಶ್ನೆ ಕೂಡ ಅದೇ ರೀತಿ ಬಂದಿರ್ತವೆ. ಆದಷ್ಟು ಸಾಕಷ್ಟು ಅಭ್ಯರ್ಥಿಗಳು ಎಕ್ಸಾಮನ್ನು ಮುಗಿಸಿದ ನಂತರ ಇದನ್ನು ನೋಡ್ತಿರ್ತಾರೆ ವಿಡಿಯೋ. ಯಾಕಪ್ಪ ಅಂದ್ರೆ ಕೀ ಆನ್ಸರ್ಗಳು ಯಾವ ರೀತಿ ಬರ್ಬೋದತ್ತೆ. ಸ್ನೇಹಿತರೆ, ಈಗ ಆಲ್ರೆಡಿ ಏನಾದರೂ ಈ ವಿಡಿಯೋ ನೋಡ್ತಾ ಇರೋ ಅಭ್ಯರ್ಥಿಗಳು ಏನಾದರೂ ಎಕ್ಸಾಮನ್ನು ಅಟೆಂಡ್ ಮಾಡಿದರೆ ಆದಷ್ಟು ವಿಡಿಯೋನ ಸ್ಕಿಪ್ ಮಾಡಿ ಅಂತಲೇ ಹೇಳ್ತೀನಿ. ಯಾಕಪ್ಪ ಅಂದ್ರೆ ಇನ್ನೇನು ನಿಮ್ಮದು ಕೀ ಆನ್ಸರ್ ಏನು ಇದನ್ನು ಹುಡುಕಾಡ್ತಿರ್ತೀವಿ ಸಾಕಷ್ಟು ಅಭ್ಯರ್ಥಿಗಳು. ಇದನ್ನು ಕೀ ಆನ್ಸರ್ಗಳನ್ನ ನೋಡಿಕೊಂಡು ನೀವು ಮುಂದಿನ ಎಕ್ಸಾಮ್ ಕೂಡ
ಗೊಂದಲಕ್ಕೀಡಾಗಿ ಸರಿಯಾದ ರೀತಿಯಲ್ಲಿ ಮಾಡಲ್ಲ. ಅದಕ್ಕಾಗಿ ಆದಷ್ಟು ಯಾರೂ ಕೂಡ ಎಕ್ಸಾಮನ್ನು ಮುಗಿದ ನಂತರ ಕೀ ಆನ್ಸರ್ಗಳನ್ನ ನೋಡೋಕೆ ಹೋಗ್ಬೇಡ್ರಿ. ಯಾಕಂದರೆ ಎರಡೂ ಎಕ್ಸಾಮ್ ಮುಗಿದ ನಂತರ ನೋಡಿದರೆ ಉತ್ತಮ. ಯಾಕಂದರೆ ಈಗ ಒಂದೇ ಎಕ್ಸಾಮ್ ಮುಗಿದಿರ್ತಾವೆ, ಒಂದು ಎಕ್ಸಾಮ್ ಇದು ಸರಿಯಾಗಿಲ್ಲ ಅಂದ್ರೆ ನೆಕ್ಸ್ಟ್ ಎಕ್ಸಾಮ್ಗೂ ಕೂಡ ಸ್ವಲ್ಪ ಕಷ್ಟ ಆಗುತ್ತಂತಲೇ ಹೇಳ್ಬೋದು. ಯಾಕಂದರೆ ಇದೇ ಎಕ್ಸಾಮ್ ಗುಂಗಲ್ಲಿ ನೆಕ್ಸ್ಟ್ ಎಕ್ಸಾಮನ್ನು ಕೂಡ ಅಟೆಂಡ್ ಮಾಡ್ತಾರೆ, ಅಲ್ಲಿ ಕೂಡ ನಿಮಗೆ ಕಡಿಮೆ ಪ್ರಶ್ನೆಗಳು ಬರ್ತಾವೆ. ಸರಿಯಾದ ಉತ್ತರನ ಉತ್ತರಿಸೋಕೆ ಕೂಡ ಯಾಕಲ್ಲದ್ರೆ ಟೈಮೇ ಕೂಡ ಸಾಲ್ತಿರಲ್ಲ. ಅಂಥ ಸಮಯದಲ್ಲಿ ನೀವು ಎರಡೂ ಕೂಡ ನೋಡಿಕೊಂಡು ಹೋದರೆ ಇಲ್ಲಿ ನಿಮಗೆ ಸರಿಯಾದ ರೀತಿಯಲ್ಲಿ ಪ್ರಶ್ನೆಗಳಿಗೆ ಉತ್ತರನ ನೀಡುವುದು ಆಗೋದಿಲ್ಲ. ಸ್ನೇಹಿತರೆ, ಒಂದು ಮಾತ್ರ ಇಲ್ಲಿ ನೋಡ್ಕೋಬೋದು ನೀವು, ಒಂದೊಂದು ರೀತಿಯ ಕ್ವಶನ್ಗಳು ಈಗ ಲೈನ್ ಕ್ವಶನ್ಗಳು ಈಗ ಸ್ವಲ್ಪ ಬರ್ತಾ ಇದಾವೆ. ಇನ್ನು ಇಷ್ಟುವರೆಗೆ ಈಗ 50 ಕ್ವಶನ್ಗಳಿಂದ ಒಟ್ಟು ಕೂಡ ಹೇಳಿಕೆ ರೂಪದ್ದು ಈಗ ತಾನೇ ಮಾತ್ರ ಕೇವಲ ಲೈನ್ ಕ್ವಶನ್ಗಳು ಬರ್ತಾ ಇದ್ದಾವೆ. ಆದರೂ ಕೂಡ ಹೆಚ್ಚಿನ ಪ್ರಮಾಣದಲ್ಲಿ ಹೇಳಿಕೆ ರೂಪದ ಪ್ರಶ್ನೆಗಳೇ ಇಲ್ಲಿ ಬಂದಿರೋದು ಜಾಸ್ತಿ. ನೋಡ್ತಿರ್ಬೋದು, ಆಲ್ಮೋಸ್ಟ್ ಎಲ್ಲರೂ ನೋಡಕತ್ತೀರೀಗ. ನೋಡಿ, ಮತ್ತು ಪಟ್ಟಿ 1 ಪಟ್ಟಿ 2 ಕೊಟ್ಟು ಇದರಲ್ಲಿ 1 ಮಾತ್ರ ಸರಿ, 2 ಮಾತ್ರ, 3 ಮಾತ್ರ, ಈ ರೀತಿ ಪ್ರಶ್ನೆಗಳು ಜಾಸ್ತಿ ಬಂದಿರ್ತಾವೆ ಇಲ್ಲಿ. ಸ್ನೇಹಿತರೆ, ನೋಡ್ತಾ ಇದ್ದಾರಲ್ಲ, ಪ್ರತಿಯೊಂದು ಕೂಡ ಹೇಳಿಕೆ ರೂಪದ ಇಲ್ಲಿ ಕೇವಲ ಒಂದು 25% ಮಾತ್ರ ಇಲ್ಲಿ ಹೇಳಿಕೆ ರೂಪದ್ದಿಲ್ಲ. ಪ್ರತಿಯೊಂದು ಉಳಿಕೆದೆಲ್ಲ ಕೂಡ 75% ಹೇಳಿಕೆ ರೂಪದ ಪ್ರಶ್ನೆಗಳೇ ಬಂದಿರ್ತಾವೆ ಇಲ್ಲಿ. ನೋಡಿರ್ಬೋದು, ಈಗ ಆಲ್ಮೋಸ್ಟ್ ಎಲ್ಲ ಅಭ್ಯರ್ಥಿಗಳು ನೋಡಕತ್ತಿದ್ರೆ. ಇನ್ನೇನು ಸ್ನೇಹಿತರಿಂದ 2ನೇ ಎಕ್ಸಾಮ್ದು ಕೂಡ ಟೈಮ್ದು ಬೆಲ್ ಕೂಡ ಆಗ್ತದೆ. ಅದಕ್ಕಾಗಿ ಆದಷ್ಟು ಅಭ್ಯರ್ಥಿಗಳು ನಿಮ್ದು ಊಟ ಆಯ್ತು, ಏನು ಮಾಡ್ಕೋದಿದೆ, ಪ್ರತಿಯೊಂದು ಕೆಲಸವನ್ನು ಮುಗಿಸಿಕೊಂಡು ನೀವು ನೆಕ್ಸ್ಟ್ ಎಕ್ಸಾಮ್ಗೆ ಆದಷ್ಟು ನಿಮ್ಮ ಮೈಂಡ್ ಫ್ರೆಶನ್ನು ಇಟ್ಟುಕೊಂಡು ಆದಷ್ಟು ಎಕ್ಸಾಮನ್ನು ಅಟೆಂಡ್ ಮಾಡಿ ಅಂತ ಹೇಳ್ತಾ ಇದ್ದೀನಿ. ಯಾಕಪ್ಪ ಅಂದರೆ ಸಾಕಷ್ಟು ಅಭ್ಯರ್ಥಿಗಳು ಇದೇ ಕ್ವಶನ್ ಪೇಪರ್ ಗೊಂದಲದಲ್ಲಿದ್ದು ಮುಂದಿನ ಪೇಪರ್ ಕೂಡ ಸರಿಯಾದ ರೀತಿಯಲ್ಲಿ ಅಟೆಂಡ್ ಮಾಡಲಿಲ್ಲ. ಆದಷ್ಟು ಅದಕ್ಕಾಗಿ ಸರಿಯಾದ ರೀತಿಯಲ್ಲಿ ಒಂದು ರೀತಿ ಫ್ರೆಶ್ ಅಪ್ ಆಗಿ ಕೂಡ ನೀವು ಎಕ್ಸಾಮನ್ನು ಅಟೆಂಡ್ ಮಾಡೋದು ಉತ್ತಮ ಆಗಿರ್ತದೆ. ಸ್ನೇಹಿತರೆ, ನೋಡಿದ್ರಲ್ಲ, ಪ್ರತಿಯೊಂದು ಕೂಡ ಇಲ್ಲಿ ಪ್ರಶ್ನೆಗಳಿಗೆ ಸಂಬಂಧಿಸಿ ಒಟ್ಟು ಪ್ರಶ್ನೆಗಳು ನೋಡಿದ್ವಿ. ಈ ರೀತಿ ಇಂದು KS ಮರುಪರೀಕ್ಷೆಗೆ ಸಂಬಂಧಿಸಿ GK ಕ್ವಶನ್ ಪೇಪರು ಪ್ರಶ್ನೆ ಪತ್ರಿಕೆ ಈ ರೀತಿ ಇತ್ತು. ಸ್ನೇಹಿತರೆ, ಇದೇನಾದರೂ ನಿಮಗೆ ಬೇಕಾಯ್ತಂದ್ರೆ ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇದರ PDF ಅನ್ನು ಹಾಕಿರ್ತೀವಿ. ಈಗ ಏನು ನೋಡಿದ್ರಲ್ಲ ಈ ಕ್ವಶನ್ ಪೇಪರ್ದು PDF ನಮ್ಮ ಟೆಲಿಗ್ರಾಮ್ ಗ್ರೂಪಲ್ಲಿ ಇರ್ತದೆ. ಟೆಲಿಗ್ರಾಮ್ ಗ್ರೂಪಿನ ಲಿಂಕ್ ಬಂದು ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಇರ್ತದೆ. ಇನ್ನೂ ಯಾರೆಲ್ಲ ಜಾಯ್ನ್ ಇಲ್ಲ ಆದಷ್ಟು ಜಾಯ್ನ್ ಆಗಿ ಅಂತ ಹೇಳ್ತಾ, ಸ್ನೇಹಿತರೆ, ಇಲ್ಲಿವರೆಗೆ ನೋಡೋದಕ್ಕೆ ಧನ್ಯವಾದಗಳು. ಮತ್ತೆ ಮುಂದಿನ ವಿಡಿಯೋದಲ್ಲಿ ಇದಕ್ಕೆ ಸಂಬಂಧಿಸಿದಂತೆ ಕೀ ಆನ್ಸರ್ಗಳನ್ನ ನೋಡೋಣ.